ಬಿಜೆಪಿ ಡ್ಯೂಯಲ್ ಗೇಮ್ಗೆ ಜೆಡಿಎಸ್ ಶಾಕ್. ಜೆಡಿಎಸ್ ಅಭ್ಯರ್ಥಿಗಳ ಸೋಲಿಗೆ ಬಿಜೆಪಿ ಪ್ಲಾನ್. ದಳ ಭದ್ರಕೋಟೆಯಲ್ಲಿ ಇದೆಂಥ ಡ್ರಾಮಾ. ಎರಡು 2024 ಲೋಕಸಭಾ ಚುನಾವಣೆಯಲ್ಲಿ ದಳ ಮತ್ತು ಬಿಜೆಪಿ ದೋಸ್ತಿಯೊಂದಿಗೆ ಅಖಾಡಕ್ಕೆ ಧುಮುಕಿವೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ ಅನ್ನು ಸೋಲಿಸಲೇಬೇಕು ಅಂತೇಳಿ ದಳಪತಿಗಳು ಮತ್ತು ಬಿಜೆಪಿ ನಾಯಕರು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಅಸಲಿ ಸತ್ಯ ಏನಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಹೊರಗೆ ದೋಸ್ತಿ ಇದ್ರೂ ಒಳಗೊಳಗೆ ಕುಸ್ತಿ ನಡೀತಾ ಇದೆ. ಬಿಜೆಪಿಯ ಡ್ಯೂಯಲ್ ಗೇಮ್ ಅನ್ನ ಕಂಡು ದಳಪತಿಗಳು ದಂಗಾಗಿ ಹೋಗಿದ್ದಾರೆ. ಹಾಗಾದ್ರೆ ಏನಿದು ದಳ ಭದ್ರಕೋಟೆಯಲ್ಲಿ ಹೈ ಡ್ರಾಮಾ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಮೇಲ್ನೋಟಕ್ಕೆ ದೋಸ್ತಿ ಇದ್ರೂ ಒಳಗೊಳಗೆ ಕುಸ್ತಿ ನಡೀತಾ ಇದೆ. ದಳ ಭದ್ರಕೋಟೆಯನ್ನು ಕಬಳಿಸಬೇಕು ಅನ್ನೋದು ಬಿಜೆಪಿ ಪ್ಲಾನ್ ಆದ್ರೆ ಇತ್ತ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ಜೆಡಿಎಸ್ ಬಿಜೆಪಿ ಆಸರೆಯಿಂದ ಕಳೆದ ಸಲಕ್ಕಿಂತ ಇನ್ನೊಂದು ಹೆಚ್ಚು ಸೀಟು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಹಾಕೊಂಡಿದೆ. ಆದ್ರೆ ಈ ಪ್ಲಾನ್ ನಲ್ಲಿ ಹೆಚ್ಚು ಲಾಭ ಮಾಡಿಕೊಳ್ಳೋದು ಬಿಜೆಪಿ ಅನ್ನೋ ಲೆಕ್ಕಾಚಾರಗಳು ಇವೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನು ನಿರ್ಮಿಸಿಕೊಂಡಿದೆ. ಮಂಡ್ಯ, ಮೈಸೂರು ಮತ್ತು ಹಾಸನದ ಕೆಲ ಭಾಗಗಳಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನು ನಿರ್ಮಿಸಿಕೊಂಡಿದೆ. ಅಲ್ಲಿ ಬಿಜೆಪಿ ಬೇಳೆ ಬೇಯಲ್ಲ ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ. ಹೀಗಾಗಿ ದಳ ಭದ್ರಕೋಟೆಯನ್ನ ಕೊಳ್ಳೆ ಹೊಡೆಯೋಕೆ ಬಿಜೆಪಿ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅಷ್ಟೇ ಅಲ್ಲ, ಲೋಕಸಭಾ ಎಲೆಕ್ಷನ್ ಮುಗಿದ ತಕ್ಷಣ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ದೊಡ್ಡ ಸಂಘರ್ಷ ಏರ್ಪಟ್ಟು ಎರಡು ಪಕ್ಷಗಳು ಬೇರೆ ಬೇರೆ ಆಗ್ತವೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಹಾಸನದ ಹಾಲಿ ಜೆಡಿಎಸ್ ಸಂಸದರ ಬಗ್ಗೆ ಪ್ರೀತಂ ಗೌಡ ಕೊಟ್ಟಿರೋ ಒಂದು ಹೇಳಿಕೆ ದಳ ಮತ್ತು ಬಿಜೆಪಿ ಮಧ್ಯೆ ಬೆಂಕಿ ದಗದಗಿಸುವಂತೆ ಮಾಡಿದೆ. ಹಾಗಾದ್ರೆ ಏನದು ಬೆಂಕಿ ಅಂದ್ರ ನೀವೇ ನೋಡಿ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಅಂತ ಘೋಷಣೆ ಮಾಡಿಲ್ಲ. ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ ದೇವೇಗೌಡರು. ಅವ್ರ ಪಕ್ಷಕ್ಕೆ ಎನ್ಡಿಎ ಕಡೆಯಿಂದ ಹಾಸನ ಕ್ಷೇತ್ರ ಸಿಕ್ಕಿದ್ರೆ ಅವ್ರ ಅಭ್ಯರ್ಥಿ ಪ್ರಜ್ವಲ್ ಅಂತ ಹೇಳಿದ್ದಾರೆ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಅಂತ ಘೋಷಣೆ ಮಾಡಿಲ್ಲ. ಹೌದು ವೀಕ್ಷಕರೇ, ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ 2024 ಲೋಕಸಭಾ ಚುನಾವಣೆಯ ಎನ್ಡಿಎ ಅಭ್ಯರ್ಥಿ ಅಂತೇಳಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರು ಘೋಷಿಸಿರುವುದಕ್ಕೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಸನ ಸೇರಿದಂತೆ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಧಿಕೃತ ಎನ್ಡಿಎ ಅಭ್ಯರ್ಥಿ ಅಂತೇಳಿ ಮೈತ್ರಿಕೂಟ ಘೋಷಿಸಿಲ್ಲ ಅಂತ ಹೇಳಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಿಸುವ ಮೂಲಕ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ. ಎನ್ಡಿಎ ನಾಯಕರು ಸೂಕ್ತ ಸಮಯದಲ್ಲಿ ಎಲ್ಲ 28 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಿದ್ದಾರೆ ಅಂತೇಳಿ ಪ್ರೀತಂ ಗೌಡ ಹೇಳಿದ್ದಾರೆ. ಆ ಮೂಲಕ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಎನ್ಡಿಎ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾನೆ ಹಾಸನ ಲೋಕಸಭಾ ಕ್ಷೇತ್ರದ ಮೇಲೆ ಪ್ರೀತಂ ಗೌಡ ಕಣ್ಣಿಟ್ಟಿದ್ದಾರೆ ಅನ್ನೋ ಅನುಮಾನಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ಎನ್ಡಿಎ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ವಿರುದ್ಧ ಹೀನಾಯವಾಗಿ ಸೋತಿರೋ ಪ್ರೀತಂ ಗೌಡ ಟೀಮ್ ಅದೇಗೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರಚಾರ ಮಾಡುತ್ತೆ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಿದೆ. ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಅಂತ ಹೇಳ್ಕೊಂಡ್ರು ಬಿಜೆಪಿ ತನ್ನ ಹಿತ ನೋಡಿಕೊಳ್ಳುತ್ತೆ ಹೊರತು ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲ್ಲ ಅನ್ನೋ ಮಾತುಗಳು ಹರಿದಾಡ್ತಿವೆ. ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ದೋಸ್ತಿ ಹೆಸರಲ್ಲಿ ಒಳಗೊಳಗೆ ಕುಸ್ತಿಗೆ ಇಳಿದ್ರೆ ಅದರ ನೇರ ಲಾಭ ಕಾಂಗ್ರೆಸ್ಗಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.